ಲಿಂಗದೊಳು ಮನಬಿಡ ದಿನ್ನ ಅಷ್ಟಾವರಣದ ಇಂಗಿತ ತಿಳಿದರೇನು ಫಲ. ಜಂಗಮ ಜಂಗ ಕಟ್ಟಿ ಹಿಂಗದೇ ತಿರುಗಲು ಸಂಗನ ಶರಣರಿಗೇನು ಫಲ. ಮೂರು ಮನೆಯ ಭಿಕ್ಷೆ ಬೇಡದಲೇ ಮತ್ಯಾರು ಭಕ್ತರೊಡನಾಡದಲೇ ಚಾರು ಥರದ ಪಂಚಾಕ್ಷರಿ ಜಪವನ್ನು ಬಾರಿ ಬಾರಿಗೆ ಮಾಡಿದರೇನು ಫಲ. ಭಂಡ ಭವಿಗಳನ್ನು ಖಂಡಿಸದೆ ಸುಳ್ಳೆ ಹಿಂಡುಗಟ್ಟಿ ತಿರುಗೇನು ಫಲ. ತುಂಡುಗಂಬಳಿಯ ಹೊತ್ತು ಹೆಗಲಿನೊಳು ಮಂಡೆ ಬೋಳಿಸಿದರೇನು ಫಲ. ಒಡವೆಯೊಳಗೆ ಶಿಶುನಾಳಧೀಶನ ಅಡಿಯ ಪೂಜಿಸಿದರೇನು ಫಲ. ಕಡುತರ ದಾಸೆಯ ಸುಡದೆ ವಿರಕ್ತಿಯ ಪಡೆದು ಮಠದೊಳಗಿರೇನು ಫಲ. ಇದು ಸುಮ್ಮನೆ ಈಸಿಯೇ ಇದೆ. ಬರೀ ನಾನು ಭಿಕ್ಷೆ ಬೇಡಿ ಮನೆ ಹೋಗಿ ಜೋಳಿ ನೀಡಿ ನಾನು ಒಳ್ಳೆ ಸಾಧಕ ಅಂತ ಅಂದ್ಕೊಂಡಿದ್ದು ಸುಳ್ಳು. ಮೂರು ಮನೆಗೆ ಹೋಗಿ ಭಿಕ್ಷೆ ಬೇಡ್ತೀವಿ, ಭಿಕ್ಷೆ ತಿಂದು ಮತ್ತು ಅದರ ಚಿಂತೆ ಇಲ್ದಂಗೆ ನಿದ್ದೆಗೆ ಹೋಗ್ತೀವಿ. ಏನು ನೀನು ಉಪಯೋಗ? ಅಲ್ಲಿಗೆ ಹೋಗಿ ತಲೆ ಕೊಟ್ಟೆ, ಕೂದಲ ಕೊಟ್ಟೆ ಅಂತ ನಾನು ದೊಡ್ಡ ಭಕ್ತ ಅಂತ ಅಂದ್ಕೊಂಡಿದ್ದೆ. ಏನು ಫಲ? ಒಳಗೆ ನಿನ್ನ ಅಷ್ಟಾವರಣ ಪೂಜೆ ಅಂದರೆ 8 ಆವರಣಗಳಿದೆ ಒಳಗೆ. ಅದನ್ನು ಬಿಟ್ಟು ಏನೇನೋ ಮಾಡೋಕ್ಕೋತಿ ಅಂತ ಇದು ಅರ್ಥ. ಮುಂದೆ ನೋಡೋಣ. ಅಷ್ಟಾವರಣ ಅಂದರೆ ಲಿಂಗಾಯತ ಧರ್ಮವನ್ನು ಹೆಮ್ಮೆಯಿಂದ ಧರಿಸುವ 8 ಆವರಣಗಳು ಯಾವುವು ಅಂದರೆ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಇವೇ 8 ಆವರಣಗಳು ವೀರಶೈವರಿಗೆ. ಜಂಗು ಅಂದರೆ ಜಂಗಮರ ಕಾಲಿಯುವ ಕಟ್ಟುವ ಗಗ್ಗರಿ. ಅವರು ಭಿಕ್ಷಿಕ ಬೇಡ್ತಿರ್ತಾರೆ, ಜಂಗಮರು ಜೋಳಿಗೆ ಹಾಕ್ಕೊಂಡು ಅವ್ರ ಕಾಲಿಗೆ ಸಪ್ಪಳ ಕಳ್ಳಲಿಕ್ಕೆ ಒಂದು ಸೌಂಡ್ ಕೇಳಿ ಗೆಜ್ಜೆ ಕಟ್ಟಿರ್ತಾರೆ. ಅದಕ್ಕೆ ಜಂಗು ಅಂತಾರೆ. ಚಾರು ಥರದ ಅಂದರೆ ಶ್ರೇಷ್ಠ ಥರದ ಅಂತ ಅರ್ಥ. ಇದು ಇನ್ನೂ ಒಳಗರ್ಥ ಏನಂದರೆ, ಈ ಪದ್ಯದಲ್ಲಿ ಶರೀಫರು ಒಬ್ಬ ಲಿಂಗಾಯತ ಧರ್ಮವನ್ನು ಹೇಗೆ ಇರಬಾರ್ದೆಂಬುದನ್ನು ನಿಷೇಧಾರ್ಥಕವಾಗಿ ಹೇಳುತ್ತಾ, ನಿಜವಾದ ಧರ್ಮವನ್ನು ಪಾಲಿಸುವವರು ಅಂತರಂಗದಲ್ಲಿ ತತ್ವಗಳನ್ನು ಅಳವಡಿಸಿಕೊಂಡು ಬಹಿರಂಗದಲ್ಲಿ ಸತ್ವವಾಗಿ ಬಾಳುವ ಉಪಾಯವನ್ನು ಹೇಳಿಕೊಟ್ಟಿದ್ದಾರೆ. ಹೊರಗಿನ ನಿಜ ಧರ್ಮ ಬೇರೆ, ಒಳಗಿನ ಆವರಣ ಬೇರೆ. ಅದನ್ನು ಶರೀಫರು ಚೆನ್ನಾಗಿ ಹೇಳಿದ್ದಾರೆ. ಲಿಂಗಾಯತ ಧರ್ಮದ ಶರೀರವೆನಿಸುವ ಅಷ್ಟಾವರಣ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡು ಭಾಷಣ ಮಾಡಿ, ಲಿಂಗದಲ್ಲಿ ಮನಸ್ಸೇ ಇಡದೆ ಕೇವಲ ಬಹಿರಂಗ ವಿಷಯಾಸಕ್ತಿಯಲ್ಲಿ ಇದ್ದರೆ ಏನು ಫಲ. ಅಂದರೆ ಬರೀ ಚೆನ್ನಾಗಿ ಅದನ್ನು ತಿಳ್ಕೊಂಡು ಬರೀ ಬೇರೆಯವರಿಗೆ ಇಷ್ಟವಣ ಅಂದರೆ ಹಿಂಗೆ ಹಾಗಂತ ಹೇಳ್ಕೊಂಡು ತಾನೇ ಪಾಲಿಸಲಿದ್ರೆ ಏನು ಫಲ ಅಂತ ಹೇಳ್ತಾರೆ. ಜಂಗಮ ವೇಷ ಧರಿಸಿ ಕಾಲಿಗೆ ಜಂಗು ಕಟ್ಟಿಕೊಂಡು ಸತತವಾಗಿ ತಿರುಗುತ್ತಾ ಶರಣತತ್ವವನ್ನು ತಿಳಿಯದೆ ಅಂದರೆ ಅವರು ಅದು ವೇಷ ಮಾತ್ರ ಕಾಲಿಗೆ ಗೆಜ್ಜೆ ಕಟ್ಟಿರ್ತಾರೆ, ಹಣೆಗೆ ವಿಪರೀತ ಎದ್ದು ಕಾಣುವಂಥ ವಿಭೂತಿ ಭಸ್ಮ ಧರಿಸಿರ್ತಾರೆ, ಜೋಳಿಗೆ ಹಾಕ್ಕೊಂಡಿರ್ತಾರೆ, ದೊಡ್ಡ ಜೋಳಿಗೆ. ಆಗ ಕೆಲವರು ತ್ರಿಶೂಲ ಕೂಡ ಹಿಡ್ಕೊಂಡಿರ್ತಾರೆ. ಕಣ್ಣುಗಳಿಗೆ ಏನೋ ಕೆಂಪು ಬಣ್ಣ ಹಚ್ಚಿಕೊಂಡಿರ್ತಾರೆ. ನೋಡಲಿಕ್ಕೆ ರುದ್ರನಿಗೆ ಕಾಣಬೇಕು ವೇಷಧಾರಿ ಮಾತ್ರ. ಅದೆಲ್ಲ ಅದರ ಒಳಗಿನ ಅದರ ಮರ್ಮ ತಿಳಿದಿರೋದಲ್ಲ. ಅದನ್ನು ಬಿಟ್ಟು ಹೆಂಗಪ್ಪ ಅಂತಂದರೆ, ಇನ್ನೂ ಒಂದು ಎಕ್ಸಾಂಪಲು. ಒಂದು ಸಲ ರಾಮಕೃಷ್ಣ ಪರಮಹಂಸರು ಕರೀತಾರೆ ಅವ್ರನ್ನ, ನೀನು ಸುಡ್ರಾಗ್ತಿ ಕೃಷ್ಣನ ಪಾರ್ಟಿಗೆ ಕರೀತಾರೆ, ಬಾ ಡ್ರಾಮಾ ಮಾಡುವ ಅಂತಂದರೆ ಅವರಿಗೆಲ್ಲ ಶಿವಂದ ಗೊತ್ತಿಲ್ಲ, ನೆನಪಿಲ್ಲ. ಎಲ್ಲ ಡ್ರೆಸ್ ಹಾಕ್ಕೊಂತಾರೆ, ಆ ದೇವತೆ ಇದೆಲ್ಲ ಮೇಕಪ್ ಮಾಡ್ತಾರೆ. ಸ್ಟೇಜ್ನಾಗ ಓದ್ಕೊಳ್ಳಿ ಅವ್ರಿಗೆ ಆವೇಶ ಬಂದು ಭಾವ ಸಮಾಧಿಯಾಗಿ ಅಲ್ಲೇ ಬಿದ್ದುಬಿಡ್ತಾರೆ. ಅಂದರೆ ತಾವೇ ಅವರಾಗಿರ್ತಾರೆ. ಅಂಥ ಒಂದು ಭಕ್ತಿ ಯಾರಿಗೆ ಬರ್ತೈತಿ, ಯಾರಿಲ್ಲ. ಇದು ರಾಜ್ಕುಮಾರ್ ಕೂಡ ಅದು ಗುರುರಾಯರ ರಾಘವೇಂದ್ರ ಮಾಡಬೇಕಾದ್ರೂ ಕೂಡ ಅವರು ಭಾವಪುರುಷರಾಗಿದ್ದರಂತೆ. ಅವರು ಕಟ್ಟುನಿಟ್ಟಾಗಿ ಮಾಂಸ ಬಿಟ್ಟು ಚೆನ್ನಾಗಿ ಸ್ನಾನಗೀನ ಮಾಡಿ ಸಂಧ್ಯಾವಂದನ ಮಾಡಿ ಭಕ್ತಿಯಿಂದ ಪಾತ್ರ ವಹಿಸಿದಾಗ
ಅವರಿಗೂ ಒಂಥರ ಭಾವಪುರುಷರಾಗಿದ್ದರಂತೆ. ಹಾಗೆ ನಾವು ಬರೇ ವೇಷ ಧರಿಸಿಕೊಂಡು ಮನೆ ಮನೆಗೆ ಹೋಗಿ ಭೌತಿ ಭಿಕ್ಷಾಂತೆ, ನೀನು ಇವತ್ತು ನಿನ್ನ ಭಿಕ್ಷೆ ಕೊಡಲಿದ್ರೆ ನಿನ್ನ ಮನೆ ಹಾಳಾಗುತ್ತೆ, ಭಸ್ಮ ಮಾಡುತ್ತೀನಿ ಅಂತಂದರೆ ಏನು ಉಪಯೋಗ? ಅದ್ರ ಮರ್ಮ ಗೊತ್ತಿಲ್ಲ ಒಳಗಿಂದು ಅಂತ ಹೇಳ್ತಾರೆ. ನಿಜಾರ್ಥದಲ್ಲಿ ಜಂಗಮನಾಗುವುದೆಂದರೆ ತನ್ನ ಸ್ವಾರ್ಥವನ್ನು ಬದಿಗಿಟ್ಟು ಜಗತ್ತಿನ ಹಿತಕ್ಕಾಗಿ ಕ್ರಿಯಾಶೀಲನಾಗಿ ದುಡಿಯುವುದು. ಅಂದರೆ ತನ್ನ ಸ್ವಾರ್ಥ ಬಿಟ್ಟು ಇದು ಮಾಡಬೇಕು, ಕ್ರಿಯೆ ಮಾಡಬೇಕು. ಹೀಗೆ ಮಾಡದಿದ್ದರೆ ಜಂಗಮನಾಗಿ ಏನು ಫಲ? ಬರೀ ಜಂಗಮರು ಅಂತಂದರೆ ಬರೀ ಜಂಗಮರಾಗಿ ನಾವು ಜಂಗಮರು ಅಂತ ನಮ್ಮನ್ನು ಕೂಡ ಕರಿತಾರೆ. ಹೋಗೋದು ಅಲ್ಲಿ ಅವರೆಲ್ಲ ಖಾಲಿ ನಮಸ್ಕಾರ ಮಾಡಿ ಊಟಕ್ಕೆ ಇಡ್ತಾರೆ. ಊಟ ಎಲ್ಲ ಹೋಳಿಗೆ ಉಂಡು ಎದ್ದು ಬರ್ಬೇಕಾದ್ರೆ ಎಲೆಯಲ್ಲಿ ಒಂದು ಸ್ವಲ್ಪ 5 ರೂಪಾಯಿ 10 ರೂಪಾಯಿ ಇಟ್ಟು ಖಾಲಿ ನಮಸ್ಕಾರ ಮಾಡ್ತಾರೆ. ಇವರಿಗೆ ದೊಡ್ಡ ಖುಷಿ, ಏನೋ ದೊಡ್ಡ ನಾನು ಏನೋ ಒಂದು ದೊಡ್ಡ ಕುಲದಲ್ಲಿ ಹುಟ್ಟಿದ್ದೀನಿ, ಆದರೆ ಒಳಗೆ ಮಾತ್ರ ಪೊಳ್ಳು, ಏನು ಗೊತ್ತಿರೋದಿಲ್ಲ. ಇದು ಹಂಗೆ ಮಾಡಬೇಡ್ರಿ, ಸರಿಯಾಗಿ ತಿಳ್ಕೊಂಡ್ರೆ ಸರಿಯಾಗಿ ಮಾಡಿರಿ ಅಂತ ಹೇಳ್ತಾರೆ. ಏಕಾಂಗಿಯಾಗಿ ಕುಳಿತುಕೊಂಡು ಪಂಚಾಕ್ಷರಿಯನ್ನು ಜಪಿಸುವುದು ಬಹಳ ಸುಲಭ. ಈ ಪಂಚಾಕ್ಷರಿ ಜಪ ಸಾರ್ಥಕವಾಗಬೇಕಾದರೆ ಜಂಗಮ ಮನೆಗೆ ಹೋಗಬೇಕು. ತಾನು ಭಿಕ್ಷೆ ಪಡೆದಿದ್ದಕ್ಕೆ ಪ್ರತಿಫಲವಾಗಿ ಭಕ್ತರಿಗೆ ಜ್ಞಾನ ಭಿಕ್ಷೆ ನೀಡಬೇಕು. ಬರೀ ಭಿಕ್ಷೆ ಬೇಡಿದರೆ ಉಪಯೋಗ ಇಲ್ಲ, ಅದನ್ನು ಅವ್ರ ಋಣ ತೀರಿಸ್ಬೇಕಲ್ಲ. ಅಟ್ಲೀಸ್ಟ್ ನಿನಗೆ ನಿನ್ನ ಮನೆ ಮಂದಿಗೆ ನಿಮ್ಮ ಮನೆ ಎಲ್ಲರೂ ಸುಖವಾಗಿರಲಿ ಅಂತ ಒಂದು ಹರಿಚಾರ ಬಂದರೆ ಆದರೆ ಒಂದು ಸ್ವಲ್ಪ ಋಣ ತೀರಿಸ್ದಂಗೆ ಆಗ್ತೈತೆ. ಏನಿಲ್ಲ ಅದನ್ನ ಬರೇ ಅವರ ಧರ್ಮ ಐತೆ ಆಗ್ತಾರೆ, ನಮ್ಮ ಕರ್ಮ ಐತೆ ನಾವು ಬೇಡ್ತೀವಿ ಅಂತಂದರೆ ಅದೇನು ಉಪಯೋಗ? ಅವ್ರ ಕರ್ಮದಾಗೆ ನಾವು ಹೋಗ್ತೀವಿ ಅಷ್ಟೇ. ಯಾರು ಶ್ರೀಮಂತರು ದಿನಂಪ್ರತಿ ಅನ್ನ ನೀಡುತ್ತಾರೆಂದು ಅವರ ಹಂಗಿನಲ್ಲಿರಬಾರ್ದು. ಯಾರು ನೀಡ್ತಾರೆ ಬಿಡು ಅಂದ್ರೆ ಅವ್ರವರು ಅದೇ ಮನೆಗೆ ಹೋಗ್ತಾರೆ. ಅದು ಇದು ಮಾಡಬಾರ್ದು ಅಂತ ಹೇಳ್ತಾರೆ. ಅವ್ರಿಗೆ ಕಾಟ. ದಿನಂಪ್ರತಿ ಕಡಿಮೆ ಎಂದರೂ 3 ಮನೆಯಲ್ಲಾದರೂ ಭಿಕ್ಷೆ ಬೇಡಬೇಕು. ಭಕ್ತರ ಒಡನಾಟದಲ್ಲಿ ಸತ್ಸಂಗದಲ್ಲಿ ಕಾಲ ಕಳೆಯಬೇಕು. ಹಾಗೂ ತಾನು ಮಾಡಿದ ಜಪದ ಧಾನ್ಯಗಳು ಸಾರ್ಥಕವಾಗುತ್ತದೆ. ನಾವು ಅಲ್ಲಿ ಹುಬ್ಬಳ್ಳಿ ಹತ್ರ ಒಂದು ಮಠ ಇದೆ, ಭಾಳ ಫೇಮಸ್ ಮಠ ಅದು. ಅದರ ಹೆಸರೇನು ಮರ್ತುಬಿಟ್ಟೀನಿ. ಅಲ್ಲಿ ಆ ಮಠಕ್ಕೆ ಹೋದರೆ ಅಲ್ಲಿ ನಾನು ಒಂದು ದಿವಸ ಕ್ಯಾಂಪ್ ಮಾಡಿ ಧ್ಯಾನ ಮಾಡೋಣ ಅಂತ ಅಲ್ಲೇ ಒಂದು ರೂಮ್ ತೊಗೊಂಡು ಧ್ಯಾನ ಮಾಡ್ಕೊತ ಕೂತ್ಕೊಂಡೆ. ಬೆಳಿಗ್ಗೆ ಎದ್ದ ಕೊಳ್ಳೆ ಅಲ್ಲಿ ಭಕ್ತರ ನಂದಿಗೆ ಎಲ್ಲ ಮೈ ತೊಳೆದ್ರು. ಅದರ ಕೊರಳಿಗೆ ಜೋಳಿಗೆ ಹಾಕಿದರು. ಜೋಳಿಗೆ ಹಾಕಿ ಸುಮ್ಮನೆ ಹಂಗೆ ಹೊಡೆದ್ಬಿಟ್ರೆ ಅದ್ರ ಜೊತೆಗೆ ಯಾರೂ ಹೋಗಲಿಲ್ಲ. ಅದೇ ತಾನೆಲ್ಲ ಊರು ಸುತ್ತಕೊಂಡು ಅವರೆಲ್ಲ ಭಿಕ್ಷೆ ಇಂಥ ಟೈಮಿಗೆ ಬರ್ತೈತೆ ಅಂತ ಗೊತ್ತು, ಅವ್ರಿಗೆ ಭಿಕ್ಷೆ ಹಾಕಿ ಬಂದರು. ಆಮೇಲೆ ಆ ಭಿಕ್ಷಾನ್ನ ಎಲ್ಲ ಅಲ್ಲಿ ಇರೋ ಉತ್ಸವ ಮೂರ್ತಿಗೆ ನೈವೇದ್ಯ ಮಾಡಿರಿ. ಆಮೇಲೆ ಬಂದವರಿಗೆ ತಾವು ಉಂಡು ಬಂದವರಿಗೆ ಕೂಡ ಅನ್ನದಾಸೋಹ ಮಾಡಿದರು. ಅಂದರೆ ಆ ಧನ ಕೆಲಸ ಕೂಡ ಇವರು ಮಾಡೋದಲ್ಲ ಇವರು. ಹಂಗೆ ಎಷ್ಟು ಅದು ಒಂದು ಪೂರ್ವಜನ್ಮದ ಸಂಸ್ಕಾರ ಇರ್ತೈತಿ, ಅವ್ರದ್ದು ಸನ್ಯಾಸ ಆಗಿರ್ತೈತಿ. ಅದಕ್ಕೋಸ್ಕರ ಅದು ಮತ್ತೆ ಎಲ್ಲೆಲ್ಲಿ ಹೋಗೋದಲ್ಲ. ಹೌದಪ್ಪ, ಬೇರೆ ಆಕಳ ಕಂಡ್ರೆ ಅದ್ರ ಜೊತೆಗೆ ಆಟ ಆಡೋದು, ಅವ್ರ ಜೊತೆ ಫೈಟಿಂಗ್ ಆಡೋದು ಏನು ಮಾಡ್ತಿದ್ದಿಲ್ಲ. ಸುಮ್ಮನೆ ಒಂದು ರೌಂಡ್ ಹಾಕೊಂಬರ್ತೀವಿ. ಅದ್ರ ಕೆಲವು ಸಲ ನಾನು ನೋಡಿನಿ 10 ರೂಪಾಯಿ ನೋಟುಗಳು ಹಾರ ಹಾಕ್ತಿದ್ದವು, ಅದಕ್ಕೆ ಹಾಕ್ತಿದ್ದರು. ಮನಸ್ಸಿನಲ್ಲಿ ತುಂಬಿರಬಹುದಾದ 100 ಆಸನಗಳನ್ನು ಮೆಟ್ಟಿ ನಿಗ್ರಹಿಸದೆ ತ್ಯಾಗಿಯ ವೇಷ ಧರಿಸಿ ಮಠದಲ್ಲಿದ್ದು ಪರಮಾತ್ಮನನ್ನು ಅರ್ಚಿಸುತ್ತಿದ್ದರೆ ಅದರಿಂದ ಏನು ಪ್ರಯೋಜನ? ಸರ್ವಸಂಗಿಯಾಗಿರುವ ಅರ್ಥವೇನೆಂದರೆ ಆತ್ಮಾನಂದವನ್ನು ಪಡೆಯುವುದು. ಆತ್ಮಾನಂದ ಪಡಿಬೇಕು. ಅದನ್ನು ಪಡೆಯದೆ ಏನೆಲ್ಲ ಮಾಡಿದರೂ ಕೊನೆಗೆ ದುಃಖ ತಪ್ಪಿದ್ದಲ್ಲ ಎಂಬ ಈ ಪದ್ಯದ ಭಾವಾರ್ಥ. ಅಂದರೆ
ನಾವು ಏನು ಮಾಡಿದರೂ ಕೂಡ ದುಃಖ ಮಾತ್ರ ಕಡಿಮೆ ಆಗೋದಲ್ಲ, ನಮ್ಮನ್ನು ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ. ಇನ್ನೊಂದು ಹಾಡು, ದಾಸರೋ ಹರಿದಾಸರೋ ದಾಸರೆನಿಸಿ ಧರ್ಮ ಹಿಡಿದು ಹಾಡ್ತಾರೆ ಮೇಡಮ್. ದಾಸರೋ ಹರಿದಾಸರೋ ದಾಸರೋ ಹರಿದಾಸರೋ ದಾಸರೋ ಹರಿದಾಸರೋ ದಾಸರೋ ಹರಿದಾಸರೋ ದಾಸರೆನಿಸಿ ಧರ್ಮ ಹಿಡಿದು ಆಸೆ ಕಡಿದು ಆಸ ತೊರೆದು ಕಾಸು ಕವಡಿ ಕಾಲಿಲೊದ್ದು ಈಶ ನಲಿಸಿ ಕೊಂಬುವಂತ ದಾಸರೋ ಹರಿದಾಸರೋ ದಾಸರೋ ಹರಿದಾಸರೋ ದಾಸರೋ ಹರಿದಾಸರೋ ದಾಸರೋ ಹರಿದಾಸರೋ ಸ್ವಾಮಿ ಅಚ್ಯುತಾನಂತ ಕೇಶವ ರಾಮ ನಿನ್ನ ನಂಬಿ ಬಂದೆ ಪ್ರೇಮದಿಂದ ನೋಡೋ ನಿನ್ನ ನಾಮವೆಮ್ಮಗೆ ರಕ್ಷೆ ಎಂಬೆ. ಸ್ವಾಮಿ ಅಚ್ಯುತಾನಂತ ಕೇಶವ ರಾಮ ನಿನ್ನ ನಂಬಿ ಬಂದೆ ಪ್ರೇಮದಿಂದ ನೋಡೋ ನಿನ್ನ ನೇಮವೆಮಗೆ ರಕ್ಷೆ ಎಂಬೆ. ದಾಸರೋ ಹರಿದಾಸರೋ ದಾಸರೋ ಹರಿದಾಸರೋ ತನುವ ತಂಬೂರಿ ಮಾಡಿ ಪ್ರಣವನಾದ ಸ್ವರವ ಹಾಡಿ ಚಿನ್ಮಯಾತ್ಮನ ಪಾಡುತ್ತ ಮನೆ 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 ಭಿಕ್ಷಿ ಬೇಡುವಂತ ತನುವ ತಂಬೂರಿ ಮಾಡಿ ಪ್ರಣವನಾದ ಸ್ವರದಿ ಹಾಡಿ ಚಿನ್ಮಯಾತ್ಮನ ಪಾಡುತ್ತ ಮನೆ ಮನೆ ಮನೆಯ ಭಿಕ್ಷೆ ಬೇಡುವಂತ ದಾಸರೋ ಹರಿದಾಸರೋ ದಾಸರೋ ಹರಿದಾಸರೋ ವರ ಶ್ರೀಮುಖ ಮುದ್ರೆಯನ್ನು ಬರೆಸಿ ಎನ್ನ ಶಿರದ ಮೇಲೆ ಕರವನಿಟ್ಟು ಹರಿಸಿದಂತ ಶಿಶುನಾಳದೀಶ. ವರ ಶ್ರೀಮುಖ ಮುದ್ರೆಯನ್ನು ಬರೆಸಿ ಎನ್ನ ಶಿರದ ಮೇಲೆ ಕರವನಿಟ್ಟು ಹರಿಸಿದಂತ ಶಿಶುನಾಳದೀಶ. ದಾಸರೋ ಹರಿದಾಸರೋ ದಾಸರೋ ಹರಿದಾಸರೋ ದಾಸರೋ ಹರಿದಾಸರೋ ದಾಸರೋ ಹರಿದಾಸರೋ. ಧನ್ಯವಾದಗಳು ಮೇಡಮ್, ಭಾಳ ಸುಂದರವಾಗಿ ಹಾಡಿದ್ರಿ. ಅಂದರೆ ದಾಸರೋ ಹರಿದಾಸರು ಅಂದರೆ ಅವ್ರಿಗೆ ಕೂಡ ಆ ದಾಸರ ಒಂದು ಪ್ರಭಾವ ಬಿದ್ದಿರಬೇಕೇನೋ. ಹಾಗೆ ಇವ್ರ ಹಿಂದೆಯೇ ಆಗಿ ಹೋದ ಪುರಂದರದಾಸರು, ಕನಕದಾಸರು, ಇವರೆಲ್ಲ ಹಾಡುಗಳು ಕೂಡ ಇವರು ಕೇಳಿರಬೇಕು. ತಂಬೂರು ಹಿಡ್ಕೊಂಡು ಆಗಿನ ಕಾಲದಾಗ ಕೂಡ ತಂಬೂರು ಹಿಡ್ಕೊಂಡು ಹರಿದಾಸರು ಅವರು ನಾವಾಗೆ ಮಾಡಿ ಇಟ್ಕೊಂಡು ಮನೆ ಮನೆಗೆ ಭಿಕ್ಷೆ ಬಿಡ್ತಿದ್ರು. ಅದನ್ನು ಇವರು ಕಡೆಗಣಿಸ್ಲಿಲ್ಲ. ನಾವು ಈ ಇವರು ಬ್ರಾಹ್ಮಣರ ದಾಸರು, ಆಮೇಲೆ ದಾಸ ಸಂತತಿ ಅಂತ ಒಂದಿದೆ, ಇವರು ಹಂಗೇನು ಅವರು ಇದು ಮಾಡಲಿಲ್ಲ, ತಾರತಮ್ಯ ಮಾಡಲಿಲ್ಲ. ಎಲ್ಲರೂ ದಾಸರೇ, ಎಲ್ಲರೂ ಪರಮಾತ್ಮನ ದಾಸರು ಎಂಬ ಒಂದು ಮೀನಿಂಗ್ನಾಗಿ ಹಾಡಾಡಿದ್ದಾರೆ. ಶರೀಫರು ಸಕಲರೊಂದಿಗೆ ಪ್ರೀತಿಯಿಂದ ಬೆರೆಯುತ್ತಿದ್ದರು. ಜಂಗಮರಿರಲಿ, ಹರಿದಾಸರಿರಲಿ, ಮತ್ಯಾವುದೇ ಮಾರ್ಗದಲ್ಲಿ ಸಾಧನೆ ಮಾಡುತ್ತಿರಲು ಶರೀಫರು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡುತ್ತಿದ್ದರು. ದೋಷಗಳು ಕಂಡಾಗ ತಿದ್ದುತ್ತಿದ್ದರು. ಸದ್ಗುಣಗಳನ್ನು ಕಂಡರೆ ಮೆಚ್ಚಿ ಪ್ರೋತ್ಸಾಹಿಸುತ್ತಿದ್ದರು. ಈ ಪಂದ್ಯದಲ್ಲಿ ಹರಿದಾಸರ ಆಚಾರ ವಿಚಾರಗಳನ್ನು ಸರಳವಾಗಿ ತಿಳಿಸುತ್ತಾ ಹರಿದಾಸರೆಂದರೆ ಹೀಗಿರುತ್ತಾರೆಂದು ಈ ಪದ್ಯದಲ್ಲಿ ಅವರು ಹೇಳಿದ್ದಾರೆ. ಅಂದರೆ ದಾಸರಂದರೆ ಹೀಗೆ ಒಂದು ಆ ಪರಮಾತ್ಮನ ಒಂದು ತಂಬೂರಿನ ಬಾರಿಸ್ಕೊತ ಮನೆ ಮನೆಗೆ ಹೋಗಿ ಇದು ಜ್ಞಾನ ತಿಳಿಸ್ಕೊತ ಹೋಗೋ ದಾಸರನ್ನ ಇವರು ಭಾಳ ಮೆಚ್ಚಿ ಈ ಹಾಡಾಡಿದ್ದಾರೆ. ಇನ್ನೊಂದು ಪದ್ಯ, ಮರಳೇ ಮರೆತಿರಬೇಡ, ಮರಳೇ ಮರೆತಿರಬೇಡ, ಗುರುವಿನ ಮಾಡೋ ಶಿವಭಜನ, ನೇಮದಿ ಮಾಡೋ ಶಿವಭಜನ. ಇದೆಯನ್ನು ಮೇಡಮ್. ಶ್ರೀ ಶಿವ ಭಜನ ನೇಮದಿ ಮಾಡೋ ಶ್ರೀ ಶಿವ ಭಜನ. ಮರುಳೇ
ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ ತಿಳಿದು ನೋಡೆಲೋ ರೀತಿಯ ತಿಳಿದು ನೋಡೆಲೋ ರೀತಿ ಬಿಡುವ ವಿಚಾರ ಮಾಡೋ ವಿಚಾರ ಬಿಡುವ ವಿಚಾರ ಮಾಡೋ ವಿಚಾರ ಸ್ಥಿರವಲ್ಲೋ ಈ ಸಂಸಾರ ಪ್ಲೇ ಮಾಡು ಶ್ರೀ ಶಿವ ಭಜನ ಪ್ರೇಮದಿ ಮಾಡೋ ಶ್ರೀ ಶಿವ ಭಜನ ಪ್ಲೇ ಮರೆತಿರಬೇಡ ಮಾಡೋ ಶ್ರೀ ಶಿವ ಭಜನ ನೇಮದಿ ಮಾಡೋ ಶ್ರೀ ಶಿವ ಭಜನ ಎಲ್ಲಿಯ ತನಕ ಹಂಬಲಿಸುವೆ ನೀ ನಂದೀಶನ ಮರೆತು ಎಲ್ಲಿಯ ತನಕ ಹಂಬಲಿಸುವೆ ನೀ ನಂದೀಶನ ಮರೆತು ಕಂದನಿನಗಿಂತಿಲ್ಲ ಈ ಭವತಿ ಕಂದನಿನಗಿಂತಿಲ್ಲ ಈ ಭವತಿ ಸುಂದರ ಗುರುವಿನ ಪಾದಕ ಬಂದಿ ಸುಂದರ ಗುರುವಿನ ಪಾದಕ ಬಂದಿ ಬಂದಿ ಮಾಡೋ ಶ್ರೀ ಶಿವ ಭಜನ ಮಾಡೋ ಶ್ರೀ ಶಿವ ಭಜನ ಅಡಿಗಡಿ ಶಿವನಾಮ ಅಡಿಗಡಿಗೆ ಶಿವನಾಮವ ಸ್ಮರಿಸು ದೃಢ ಭಕ್ತಿಯ ನಿಲ್ಲಿಸು ಅಡಿಗಡಿಗೆ ಶಿವನಾಮವ ಸ್ಮರಿಸು ದೃಢ ಭಕ್ತಿಯ ನಿಲ್ಲಿಸು ಶಿಶುನಾಳಧೀಶನ ಈಶ ಬಸವೇಶನ ಶಿಶುನಾಳಧೀಶನ ಈಶ ಬಸವೇಶನ ಮಾಡೋ ಶ್ರೀ ಶಿವ ಭಜನ ಪ್ರೇಮದಿ ಮಾಡೋ ಶ್ರೀ ಶಿವ ಭಜನ ಮರುಳೇ ಮರೆತಿರಬೇಡ ಗುರುವಿನ ಮಾಡೋ ಶ್ರೀ ಶಿವ ಭಜನ ನೇಮದಿ ಮಾಡೋ ಶ್ರೀ ಶಿವ ಭಜನ ಮಾಡೋ ಶ್ರೀ ಶಿವ ಭಜನ. ಧನ್ಯವಾದಗಳು ಮೇಡಮ್, ಭಾಳ ಸುಂದರವಾಗಿ ಹಾಡಿದ್ರಿ. ಇದು ಒಂದು ರೀತಿಯಲ್ಲಿ ನೋಡಿದರೆ ಭಜನೆ ಹಾಡಿದ್ದಂಗೆ ಇದೆ. ಎಲ್ಲರೂ ಕೂತ್ಕೊಂಡು ಹಾಡೋ ಒಂದು ಈ ಹಾಡಿದೆ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಆ ಶಿವನ ಮರೆತು ಶಿವ ಭಜನೆ ಮಾಡ್ರಿ ಅಂದರೆ ಈ ಹಾಡು ಕೇಳ್ತಾ ಇದ್ದರೆ ನಾವೇ ಭಜನೆ ಮಾಡಬೇಕು ಅನ್ನಿಸುತ್ತೆ. ಆಧ್ಯಾತ್ಮಿಕ ಆಸಕ್ತಿ ಪ್ರಾರಂಭವಾಗುವುದು ಭಜನೆ, ಪ್ರಾರ್ಥನೆ, ಪೂಜೆಯಿಂದ. ನಿಷ್ಪತ್ತಿಯಾಗುವುದು ಸಮಾಜ ಸ್ಥಿತಿಯಲ್ಲಿ ಅಥವಾ ಪರಮಾನಂದ ಪ್ರಾಪ್ತಿಯಲ್ಲಿ. ಫಸ್ಟ್ ಶುರುವಾಗದೆ ಭಜನೆಯಿಂದ, ಪ್ರಾರ್ಥನೆಯಿಂದ, ಪೂಜೆ. ಅದರಲ್ಲೇ ನಾವು ಮೈಮರೆತು ಧ್ಯಾನ ಮಾಡ್ಕೊತ ಹೋದಾಗೆಲ್ಲ ನಾವು ಸಮಾಧಿ ಸ್ಥಿತಿ ಇರ್ತೀವಿ. ಇವೆಲ್ಲ ಸ್ಟೇಜಸ್. ಆಗ ನಾವು ಪರಮಾನಂದ ಪ್ರಾಪ್ತಿ ಹೊಂದ್ತೀವಿ ಅಂತ ಹೇಳ್ತಾರೆ. ಈ ಪರಮಾನಂದವನ್ನು ಪಡೆಯಲು ನೂರಾರು ಮಾರ್ಗಗಳು, ಒಂದು ಶ್ರೇಷ್ಠ ಒಂದು ಕನಿಷ್ಠವೆಂದೆಲ್ಲ. ಇದು ಕಡಿಮೆಯಪ್ಪ, ಇದು ಕನಿಷ್ಠ ಇದೆ, ಇದು ಶ್ರೇಷ್ಠ ಇದೆ ಅಂತ ಏನಿಲ್ಲ. ಒಬ್ಬೊಬ್ಬರದು ಸುಮಾರು ನೂರಾರು ರಾಜಯೋಗಗಳಿದ್ದಾವೆ, ನೂರಾರು ಹಠಮಾರ್ಗಗಳಿವೆ, ನೂರಾರು ಅವರು ಮಾವತಾರ ಬಾಬಾಜಿ ಕ್ರಿಯಾಯೋಗ ಇದೆ. ಈಗ ಬೇಕಾದಷ್ಟು ಇದೆ, ಆದರೆ ಯಾವುದು ಕಡಿಮೆ ಯಾವುದು ಇಲ್ಲ ಹಂಗೇನಿಲ್ಲ. ಬುದ್ಧರದು ಒಂದು ಆನಪಾನ ಸತಿ ಇದು ಒಂದು, ಆಮೇಲೆ ಇನ್ನೊಂದು ವಿಪಶಕ್ತಿನೇ ಧ್ಯಾನ. ಹೀಗೆ ಸಾವಿರಾರು ಇದೆ, ಆದರೆ ಯಾವುದು ಇದರಲ್ಲಿ ಕಡಿಮೆ ಯಾವುದು ಶ್ರೇಷ್ಠ ಇಲ್ಲ. ಎಲ್ಲವೂ ಒಂದು ಸ್ವಲ್ಪ ಕೆಲವು ಹಾದಿ ಬೇಗ ಮುಟ್ಬೋದು, ಸ್ವಲ್ಪ ಲೇಟಾಗಿರ್ಬೋದು ಅಂತ ಹೇಳ್ತಾರೆ. ತನ್ನ ಗುರು ತೋರಿಸಿದ ತನಗೆ ಹೊಂದಿಕೆಯಾದ ಮಾರ್ಗದಲ್ಲಿ ನಡೆದು ಗುರು ಮುಟ್ಟಬೇಕು.
ಗುರು ತನಗೆ ಏನು ತೋರಿಸನೋ ಆ ಮಾರ್ಗದಲ್ಲೇ ಹೋಗಬೇಕು. ತನಗೆ ಹೊಂದಿಕೆಯಾದ ಮಾರ್ಗದಲ್ಲಿ ನಡೆದು ಗುರು ಮುಟ್ಟಬೇಕು. ವಿಚಾರವನ್ನೇ ಶರೀಫರು ಈ ಪದ್ಯದಲ್ಲಿ ಹೇಳಿದ್ದಾರೆ. ನಿಯಬದ್ಧನಾಗಿ ಶಿವಭಜನೆ ಮಾಡು. ಗುರು ತೋರಿಸಿದ ಮಾರ್ಗವನ್ನು ಮರೆಯಬೇಡ. ಈ ಶರೀರ ಬಿದ್ದು ಹೋಗುವಂಥದ್ದು. ನೀನು ಗಳಿಸಿದ ಸದ್ಗುಣ, ಮಾಡಿದ ಸತ್ಕಾರ್ಯ, ನೀಡಿದ ದಾನ ಮೂರ್ತಿ ಕೀರ್ತಿಯ ರೂಪದಲ್ಲಿ ಉಳಿತೀವಿ. ನೀನು ಹೊತ್ಕೊಂಡು ಹೋಗೋದು ನಿಂದೆ ಹೋಗೋದು. ಏನು ತೊಗೊಂಡು ಹೋಗ್ತೀವಿ ಅಂತಂದರೆ ಸದ್ಗುಣ, ಮಾಡಿದ ಸತ್ಕಾರ, ದಾನ ಮತ್ತು ಇವೆಲ್ಲ ಮಾಡೋದನ್ನ ಕೀರ್ತಿ ಬರ್ತೈತಿ. ಆ ಕೀರ್ತಿಯ ಮುಂದೆ ಆ ಪರಮಾತ್ಮನ ಪ್ರೀತಿಗೆ ಪ್ರಾಪ್ತಿ ಆಗ್ತೀನಿ ನೀನು. ಆದ ಕಾರಣ ನೀನು ಧ್ಯಾನ, ಭಜನೆ ಇವ್ಯಾವ ಮರಿಬೇಡ ಅಂತ ಹೇಳ್ತಾರೆ. ನಾಸ್ತಿಕತೆ, ಸಿನಿಕತೆ, ಉಡುಆಫೆಗಳ ಇವುಗಳನ್ನೆಲ್ಲ ಬಿಟ್ಟು ಅರಿವಿನ ಮಾರ್ಗದಲ್ಲಿ ನಡಿ. ನಾಸ್ತಿಕತೆ, ದೇವರೇ ಇಲ್ಲ ಅಂತ ಅನ್ನೋರು ಚಾರ್ವಿಕರ್ ಅಂತಾರೆ ಅವರಿಗೆ. ಅವರು ಯಾವ ದೇವರೆಲ್ಲ, ಈ ದೇಹವೇ ದೇವರು, ನಾವು ತನಕ ನಾವು ಮಜಾ ಮಾಡೋಣ ಅಂತ ಹೇಳ್ತಿರ್ತಾರೆ. ಇವೆಲ್ಲ ಅರಿವಿನ ಮಾರ್ಗ ಅಲ್ಲ ಅಂತ ಹೇಳ್ತಾರೆ. ಉಡಾಫೆ, ಎಲ್ಲಿ ದೇವರ ಎಲ್ಲಿಲ್ಲ, ನಾವು ನನ್ನ ತಂದೆ ಎದುರಿಗೆ ನಿಂದಿರಿಸೋ ಅಂತ ಅನ್ನೋರು ಇದ್ದಾರೆ. ಆಮೇಲೆ ಸಿನಿಕತೆ ಅಂದರೆ ಇದೆಲ್ಲ ಪೌರಾಣಿಕವಾಗಿ ಸಿನಿಮಾದವರು ಮಾಡಿದ್ದು, ನಿಜವಾಗಿ ಯಾವ ದೇವ ಇಲ್ಲ ಅಂತ ಅಪನಂಬಿಕೆ ಇದ್ದವರು ಮಾತಾಡ್ತಾರೆ. ಆದರೆ ಹಂಗಿಲ್ಲ ಅಂತ ಹೇಳ್ತಾರೆ. ಈ ಜೀವ ಜಗತ್ತುಗಳಿಂದ ಕೂಡಿದ ಸಂಸಾರ ಸ್ಥಿರವಲ್ಲ. ಇವುಗಳ ಮೇಲಿನ ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡು ಶಿವಪ್ರೇಮವನ್ನು ಬೆಳೆಸಿಕೊಂಡು ಭಕ್ತಿಯಿಂದ ಶಿವನನ್ನು ಭಜಿಸು ಅಂತ ಹೇಳ್ತಾರೆ. ಭಕ್ತಿಯಿಂದ ಭಜಿಸೋವನ್ನು ಬಾಹ್ಯ ಪ್ರಪಂಚದ ಮೇಲಿನ ಹಂಬಲ ಅರ್ಥಾತ್ ಮೋಹ ಎಂದೆಂದಿಗೂ ದುಃಖ ಉಂಟು ಮಾಡುವಂಥದ್ದು. ಪರಮಾತ್ಮನ ಮೇಲಿನ ಭಕ್ತಿಯನ್ನು ಬೆಳೆಸಿಕೊಂಡು ಈ ಅರಿವಿನ ಬೆಳಕಿನಲ್ಲಿ ಗುರುವಿನ ಪಾದವನ್ನು ಹೊಂದಿಕೊಂಡು ನಿಯಮಬದ್ಧನಾಗಿ ನಡೆಯುವುದರಿಂದ ಆನಂದವನ್ನು ಪಡಿಬಹುದು. ನಮಗೆ ಆನಂದ ಎಲ್ಲಿಂದ ಬರ್ತದೆ ಅಂದರೆ ಆ ಗುರು ತೋರಿಸಿದ ಬೆಳಕಿನಲ್ಲಿ ನಾವು ಓದಿ ಭಜನೆ, ಸತ್ಸಂಗ, ಧ್ಯಾನ ಇವೆಲ್ಲ ಮಾಡಿದರೆ ನಮಗೆ ಅತ್ಯಂತ ಸುಖ ಸಿಗ್ತೈತಿ, ಆನಂದ ಸಿಗ್ತೈತಿ. ಸಚ್ಚಿತ್ತ ಆನಂದ ಅಂತಾರಲ್ಲ, ಅದೇ ಪರಮಾತ್ಮನನ್ನು ಮರೆತು ಈ ಲೋಕದಲ್ಲಿ ಬದುಕಿ ಹೋದರೆ ಯಾವುದೂ ಹೊಂದಿಕೆಯಾಗುವುದಿಲ್ಲ. ನೀನು ಬದುಕ್ತಿ ಪರಮಾತ್ಮನನ್ನು ನೆನೆಸ್ದಂಗೆ ಇದ್ದರೆ. ಎಷ್ಟೋ ಮಂದಿ ಜಗತ್ತಿನಲ್ಲಿ ಈ DMK ಅಂತವರು ಪರಮಾತ್ಮನ ನಂಬೋದೇ ಇಲ್ಲ ಅವರು. ಆದರೂ ಅವರಿಗೆ ಅಧಿಕಾರ ಇದೆ, ಸಂಪತ್ತಿದೆ, ಎಲ್ಲ ಇದೆ. ಆದರೆ ಅದು ಶಾಶ್ವತ ಅಲ್ಲ. ಮುಂದೆ ಅವರ ಹೀನ ಜನ್ಮಗಳಂತ ಹಾಗೆ ಹುಟ್ಟಬೇಕಾಗ್ತತಿ. ಆದ ಕಾರಣ ಅವರಿಗಿನ್ನೂ ಮೂಢರು, ಅವರಿಗೆ ಜ್ಞಾನಿಗಳಲ್ಲ ಅಂತ ನಮಗೆ ಗೊತ್ತಾಗ್ತೈತಿ. ಸದಾಕಾಲ ಪರಮಾತ್ಮನಲ್ಲಿ ಸ್ಮರಣೆಯಲ್ಲಿರು. ಮನಸ್ಸಿನ ಚಂಚಲತೆಗೆ ಒಳಗಾಗಬೇಡ. ದೃಢವಾದ ಭಕ್ತಿಯನ್ನು ಅಳವಡಿಸಿಕೋ. ಪರಮಾತ್ಮ ಸ್ವರೂಪಿಯಾದ ಬಸವೇಶ್ವರನ ಸದಾಕಾಲ ಸ್ಮರಿಸು. ಶಿಶುನಾಳಧೀಶನೇ ಬಸವೇಶ್ವರ, ಬಸವೇಶ್ವರನೇ ಶಿಶುನಾಳಧೀಶ. ಇವರಿಬ್ಬರಲ್ಲಿ ಭೇದವಿಲ್ಲ ಅಂತ ಹೇಳ್ತಾರೆ. ಶಿಶುನಾಳಧೀಶ ಅಂತಂದರೆ ಅಲ್ಲಿ ಶಿಶುನಾಳಿಗೆ ಇರೋ ಊರು ದೇವರು, ಅಲ್ಲಿ ಬಸವಣ್ಣನ್ನೇ ಪೂಜೆ ಮಾಡ್ತಾರೆ ಅವರು. ಅಂದರೆ ಬಸವಣ್ಣ ಈತ ಕೂಡ ನಂದೀಶನ ಅವತಾರನೇ. ಆದ ಕಾರಣ ಶಿಶುನಾಳಿಗೂ ಬಸವಣ್ಣನಿಗೂ ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಗುಣವೇ ಇದು ಗುಣವೇ, ಇದು ಭಾಳ ಸಣ್ಣದಿದೆ, ಅದಕ್ಕೆ ಯಾರೂ ಇದನ್ನು ಹಾಡಿಲ್ಲ. ಗುಣವೇ ಇದು ಗುಣವೇ, ಗುಣವಲ್ಲ ವಿಭೂತಿ. ಇಲ್ಲದ ಮೇಲೆ ಗುಣವೇ. ಸುರ ಮುನಿ ಹರ ಗಣ ವರನಂದಿನಾಥರು ಧರಿಸಿದಾಕ್ಷಣದೊಳು ಮರಣ ವಿಜಯರಾಗಿ ಎರಡೊಂದಕ್ಷರ ಪ್ರಣಮದಿ ಬಸಿತವು. ಶಿರದೋಳೂರಿದ ಮೇಲೆ ಹರಗಣ ಪದವಿಯುವುದು. ಓಂ ಶಿವ ಶ್ರೀ ಅಂಗುಲ ಬಸಿತ ರೇಖೆಗಳಿಡಲು ವಸತಿಯೊಳಗೆ ಶಿಶುನಾಳಧೀಶನಾಗಲು ಬಹುದು. ಇಲ್ಲಿ ಅದು ಭಸ್ಮ, ನಾವು ಭಸ್ಮ ಧರಿಸ್ತೀವಲ್ಲ, ಅದರ ಮಹತ್ವ ಬಗ್ಗೆ ಇವರು ಹೇಳಿದಂಗೆ ಕಾಣುತ್ತೆ. ಫಣಿ ಅಂದರೆ ಹಣೆ. ಎರಡೊಂದು ಅಕ್ಷರ ಅಂದರೆ ಎರಡೊಂದು ಅಕ್ಷರ, ಮೂರು ಅಕ್ಷರ ಅಂದರೆ ಆಕಾರ, ಉಕಾರ, ಮಕಾರ ಅಂತ ಅರ್ಥ ಆಗುತ್ತೆ.
ಲಿಂಗಾಯತ ಧರ್ಮದ ಆಚರಣೆಯಲ್ಲಿ ವಿಭೂತಿ ಧಾರಣೆಗೆ ತನ್ನದೇ ಆದ ವಿಶಿಷ್ಟ ಸ್ಥಾನವಿದೆ. ಸ್ನಾನ ಮಾಡುವಾಗ, ಕೈಕಾಲು ಮುಖ ತೊಳೆದಾಗ, ಪ್ರಸಾದ ಸ್ವೀಕರಿಸಲು ಕುಳಿತುವ ಮುನ್ನ, ಹಿರಿಯರ ದರ್ಶನಕ್ಕೆ ಹೋಗುವಾಗ ಸಾಧ್ಯವಾದರೆ ಯಾವಾಗಲೂ ಹಣೆ ಮೇಲೆ ವಿಭೂತಿ ಧಾರಣೆ ಮಾಡಿಕೊಳ್ಳಬೇಕು. ಅದು ಶಾಸ್ತ್ರ. ಪಂಚಾಚಾರ್ಯರ, ರೇಣುಕಾಚಾರ್ಯರು, ಧಾರಕಾಚಾರ್ಯರು ಇವರೆಲ್ಲ ಹೇಳಿದ್ದಾರೆ, ಸದಾಕಾಲ ವಿಭೂತಿ ಹಣೆ ಮೇಲೆ ಇರಬೇಕು. ಅದು ನಿಮ್ಮ ಯಾವ್ದಾರ ಕೆಟ್ಟ ದೃಷ್ಟಿಗಳಿಂದ ಆಗಲಿ ಅಥವಾ ನಿಮ್ಮ ಹಣೆಯಲ್ಲಿ ಏನಾದರೂ ಲಿಖಿತ ಬರೆದರೆ ಅದನ್ನು ಹೋಗಲಾಡಿಸುತ್ತೆ ಅಂತ ಅವರೆಲ್ಲರೂ ಹೇಳಿದ್ದಾರೆ. ಆದ ಕಾರಣ ಲಿಂಗಾಯತರು ಯಾವಾಗಲಿದ್ದರೂ ಹಣೆಯಲ್ಲಿ ವಿಭೂತಿ ಧರಿಸ್ತಾ ಇರ್ತಾರೆ. ಹೀಗೆ ಮಾಡುವುದರ ಸರಿಯೇ ಎಂದು ಪ್ರಶ್ನಿಸುತ್ತಾರೆ ಶರೀಫರು. ದೇವತೆಗಳು, ಋಷಿಗಳು, ಶಿವ ಸ್ವರೂಪಿಗಳಾದ ನಂದಿನಾಥರು, ಎಲ್ಲ ಮಹಂತರು ವಿಭೂತಿಯನ್ನು ಧರಿಸಿ ಸಾವನ್ನು ಗೆದ್ದರು. ಇಂಥ ದೊಡ್ಡವರೆಲ್ಲ ಧರಿಸಿದ ಮೇಲೆ ನಿಮ್ಮಂಥವರು ಧರಿಸದಿರುವುದೇ ಸರಿಯೇ? ಅಂದರೆ ಎಂತೆಂಥವರ ಧರಿಸಿ ಸಾಹಿತ್ಯ ಪಡೆದಾರೆ ನಂದಿನಾಥರು ಅಥವಾ ಇನ್ನು ಅಂತಂಥ ಮಹಾತ್ಮರು. ನೀವ್ಯಾಕೆ ಧರಿಸಬಾರ್ದು ಅದನ್ನು? ಏಕೆ ನಾಚಿಕೆ ಅಂತ ಅವರು ಹೇಳ್ತಾರೆ. ಎರಡೊಂದಕ್ಷರ ಅಂದರೆ ಮೂರಕ್ಷರಗಳು, ಆಕಾರ, ಉಕಾರ ಮತ್ತು ಮಕಾರ. ಹಣೆಯಲ್ಲಿ ಧರಿಸುವ ತ್ರಿಪುಂಡ ಪ್ರಣವದ ಮೂರಕ್ಷರಗಳಾದ ಆಕಾರ, ಉಕಾರ, ಮಕಾರಗಳ ಸಂಕೇತ. ಇದನ್ನು ಹಣೆಯಲ್ಲಿ ಧರಿಸಿದರೆ, ತಲೆಯಲ್ಲಿ ಧರಿಸಿದರೆ ಶಿವಗಣ ಪದವಿಯು ಪ್ರಾಪ್ತವಾಗುತ್ತದೆ. ಶಿವನನ್ನು ಧರಿಸುತ್ತಾ ದೇಹದಂಥ ವಿಭೂತಿಯನ್ನು ಧರಿಸಲು ನೀವು ಶಿವ ಸ್ವರೂಪಗಳೇ ಆಗುತ್ತೀರಿ. ಇದು ಯಾವುದೇ ಆಯ್ಕೆ ಇರಲ್ರಿ. ಇಂತಹ ಮಹಿಮಾನ್ವಿತ ವಿಭೂತಿಯನ್ನು ಧರಿಸದೇ ಇರುವುದು ಸರಿಯೇ ಎಂದು ಕೇಳುತ್ತಾರೆ ಶರೀಫರ. ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಹೇಳುವುದಾದರೆ, ಏನು ತಿರುಪತಿಗೆ ಹೋಗಿರ? ಹಲೋ, ತಿರುಪತಿಗೆ ಹೋದಂಗೆ ಇದ್ದಾರೆ ಅವರು. ಅದೇ 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 ನೋಡಿ, ಎಷ್ಟು ಅವ್ರಿಗೆ ಕಾಳಜಿ. ತಿರುಪತಿಗೆ ಹೋದರೂ ಕೂಡ ನನ್ನ ಕ್ಲಾಸ್ ನಡೀತದೆ ಇಲ್ಲ ಅಂತ. ಅದು ನಿಜವಾದ ಅವರ ಒಂದು ಸಾಮರ್ಥ್ಯ ತೋರಿಸ್ತದೆ, ಅವರ ಅಟೆಂಟಿವ್ನೆಸ್. ಮತ್ತು ಅದರ ತಕ್ಕಂಗೆ ಅಲ್ಲಿ ತಲೆನ ಮುಂಡನ ಮಾಡ್ಕೊಂಡಿದ್ದಾರೆ, ನಾಮ ಧರಿಸ್ಕೊಂಡಿದ್ದಾರೆ. ಏನೋ ಅವ್ರದ್ದು ನಂಬಿಕೆ. ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಹೇಳುವುದಾದರೆ, ಹುಟ್ಟುತ್ತಾ ಎಲ್ಲರೂ ಭೂತಿಗಳು, ಹ್ಯೂಮನ್ ಬೀಯಿಂಗ್ಸ್. ಜನ್ಮ ಜನ್ಮಾಂತರಗಳ ಪುಣ್ಯದ ಫಲದಿಂದ ಗುರುವಿನ ಅನುಗ್ರಹವಾಗಿ ಹುಟ್ಟು ಗುಣಗಳನ್ನು ಮೆಟ್ಟಿ ನಿಂತು ಸದ್ಗುಣಗಳನ್ನು ಅಳವಡಿಸಿಕೊಂಡು ತನ್ನ ಅಂತರಂಗದಲ್ಲಿ ಅಡಗಿರುವ ದೈವೀ ಚೇತನವನ್ನು ಜಾಗೃತ ಮಾಡಿಕೊಂಡರೆ ವಿಭೂತಿಯಾಗುತ್ತಾನೆ. ಅಂದರೆ ಆ ವಿಭೂತಿಯನ್ನು ಧರಿಸಿಕೊಂಡು ನಾನು ದಿವಸದ 3 ಹೊತ್ತು ಧರಿಸ್ತೀನಿ ವಿಭೂತಿ. ಪ್ರತಿ ಸಲ ಬೆಳಗ್ಗೆ ಸ್ನಾನ ಅಲ್ಲಿ ತಿಕ್ಕೊಂಡ ಮೇಲೆ ಒಂದು ಸಲ, ಸ್ನಾನ ಮಾಡಿದ ಮೇಲೆ ಒಂದು ಸಲ, ಮಧ್ಯಾಹ್ನ ಊಟದ ಸಮಯ ಮುಂಚೆ ಒಂದು ಸಲ, ಮತ್ತು ಸಾಯಂಕಾಲ ಟೀ ಟೈಮ್ನಲ್ಲಿ ಒಂದು ಸಲ, ಮತ್ತು ರಾತ್ರಿ ಒಂದು ಸಲ. ಅದು ಧರಿಸ್ಲಿದ್ರೆ ನಮಗೇನೋ ಒಂದು ಕಳ್ಕೊಂಡೇವೆ ಅಂತ ಅನ್ನಿಸುತ್ತೆ. ಆ ದೇವ್ರ ಮನೆಗೆ ಹೋಗಿ ಅವೆಲ್ಲ ವಿಗ್ರಹಗಳು ಅವೆಲ್ಲ ನೋಡಿ ವಿಭೂತಿ ಧರಿಸ್ಕೊಂಡ್ರೆ ಏನೋ ಒಂದು ಶಾಂತಿ. ಅದನ್ನೇ ಅವರು ಹೇಳ್ತಾರೆ, 3 ರೇಖೆಗಳು ಮೈ ಮೇಲೆಲ್ಲ ಬೆಳ್ಕೊಂಡಾಗ 3 ರೇಖೆ ಅಂದ್ರೆ ಅದು ಅಂತಾರೆ ನೋಡು, ಆಕಾರ, ಉಕಾರ, ಮಕಾರ, ಓಂ. ಅದನ್ನು ಸಂಕೇತವಾಗಿ ನಾವು ಬಳಸ್ತೀವಿ. ಅಥವಾ ನಾವು ಹಣೆಯಲ್ಲಿ ನಾವು ಬಳಸಿದಾಗ ಪರಮಾತ್ಮ ನೀನಂತೂ ಒಳಗೆ ಇದ್ದಿ, ನಮಗೆ ಕಾಣೋದಿಲ್ಲ, ನೀನು ನಿರಾಕಾರಿ ಅದಿ. ಆದ ಕಾರಣ ಈ ಆಕಾರವಾದ ಈ ದೇಹಕ್ಕೆ ನಾವು ನಿನ್ನೇ ನೆನೆಸ್ಕೊಂಡು ಪೂಜೆ ಮಾಡ್ತಾಯಿದ್ದೀವ ಅಂತ ಹಚ್ಕೊಂಡ್ರೆ ಅದರಷ್ಟು ಪುಣ್ಯ ಸಂತೋಷ ಬೇರೆ ಇರ್ತೈತೆ ಅಂತ ಅನ್ಕೋಬೋದು. ಇನ್ನು ಮುಂದಿನ ಒಂದು ಚಾಪ್ಟರ್ ನೋಡೋಣ. ಜಗದಗಲ ಮಂಟಪಕ್ಕೆ ಮುಗಿಲಗಲದ ಮೇಲುಕಟ್ಟಿನಲ್ಲಿ ಚಿತ್ರ ವಿಚಿತ್ರವ ನೋಡುತ್ತಾ ಧ್ಯಾನ ವಿಶ್ರಾಂತಿಯಲ್ಲಿ
ದಿಟದಿಟವೆಂಬುದೊಂದು ದರ್ಶನ ನೋಡುತ್ತಾ ನೋಡುತ್ತಾ ಗಗನ ಗಂಭೀರದಲ್ಲಿ ಉದವಾಯಿತು ಕಂಡೆ ಗುಹೇಶ್ವರಲಿಂಗ ತಾನೇ ಆಗಿ. ಅಂದರೆ ಇಲ್ಲಿ ಅಲಂಪ್ರಭುಗಳು ಹೇಳಿದ್ದಾರೆ, ಜಗದಗಲ ಮಂಟಪಕ್ಕೆ ಅಂದರೆ ಎಷ್ಟು ಜಗ ಅಗಲ ಇದೆಯೋ ಅಷ್ಟು ಮಂಟಪಕ್ಕೆ ಮುಗಿಲದ ಮೇಲೆ ಕಟ್ಟಿನಲ್ಲಿ ವಿಚಿತ್ರ ನೋಡುತ್ತಾ ಧ್ಯಾನ ವಿಶ್ರಾಂತಿಯಲ್ಲಿ ದಿಟವೆಂಬುದೊಂದು ದರ್ಶನ ನೋಡುತ್ತಾ ನೋಡುತ್ತಾ ಗಗನಗಂಭೀರದಲ್ಲಿ ಉದವಾಯಿತನ್ನು ಕಂಡೆ. ಅಂದರೆ ಅವರ ಆತ್ಮ ಸಾಕ್ಷಾತ್ಕಾರ ಇರಬೇಕು, ಅದು ಮೂರನೇ ಕಣ್ಣಿನಲ್ಲಿ ಆ ಬೆಳಕನ್ನು ಕಂಡಿರಬೇಕು. ಅದನ್ನೇ ಮುಂದೆ ಓದೋಣ. ಅದನ್ನು ಅಧ್ಯಾತ್ಮ ಕ್ಷೇತ್ರದಲ್ಲಿ ಮೇರು ಬಯಲು ಕಾಯಿಸಿದ್ದ ಶರೀಫರ ಹೃದಯ ಮಂದಿರದ ಪ್ರಭು ಅಲ್ಲಮ ಪ್ರಭುಗಳ ದಿವ್ಯ ದರ್ಶನವಿದು. ಅಧ್ಯಾತ್ಮ ಜೀವಿಗೆ ಜಗತ್ತೇ ಮಂಟಪ, ಈ ಜಗತ್ತೇ ಅವನಿಗೆ ಮಂಟಪ, ಗುಡಿ. ಎಲ್ಲಿ ನೋಡಿದ್ರೆ ಭಾನುಮಂಡಲವೇ ಮೇಲುಕಟ್ಟು, ಅಲ್ಲಿ ತೋರುವ ದೃಶ್ಯಾವಳಿಗಳೇ ದೇವರ ಲೀಲೆ. ಅಲ್ಲಿ ಮೇಲೆ ಆಕಾಶದ ನೋಡಿದಾಗ ಅಲ್ಲಿ ಅವು ಮೋಡಗಳು ಕಂಡಾಗ ಅವೇ ಒಂದು ಡೆಕೋರೇಷನ್, ಮಂಟಪಕ್ಕೆ ಗುಡಿಗೆ ಡೆಕೋರೇಷನ್ ಮಾಡ್ದಂಗೆ ಅಲ್ಲಿ ಇದೆಲ್ಲ ಇವೆಲ್ಲ ಸೀನ್ಸ್ ನೋಡೋದು ದೇವರ ಲೀಲೆ ಅಂತ ಅನ್ಕೋಬೋದು. ಅವನು ಅನುಭವಿಸುವ ವಿಶ್ರಾಂತಿ ಎಂದರೆ ಧ್ಯಾನ. ತೋರುವ ಸೃಷ್ಟಿಗೆ ಕಾರಣವಾದ ಸತ್ಸ್ವರೂಪವೇ ದಿಟವಾಗಿ ತೋರುವ ದರ್ಶನ. ದೇಹ ಮನಭಾವಗಳನ್ನು ಮೀರಿ ತಾನಾದದ್ದೇ ಗುಹೇಶ್ವರಲಿಂಗ ಅಂದರೆ ಪರಮಾತ್ಮ. ದೇಹ ಮನೋಭಾವಗಳನ್ನು ಮೀರ್ತಾನೆ, ಅವನೇ ಯಾರು ಅಂತಂದ್ರೆ ಆ ಸೈಡ್ ಇರೋನು ಅವನೇ ಗುಹೇಶ್ವರಲಿಂಗ ಅಂತ ಇದರ ಅರ್ಥ. ತೋರುವ ದೇವರ ಮೂರ್ತಿಗಳೆಲ್ಲ ಮಾನವ ಕಲ್ಪಿತ. ನಾವು ಈ ಒಂದು ಚಿತ್ರ ಬರೆಸ್ತಾನೆ ಲಕ್ಷ್ಮೀದು, ಅದು ಮಾನವ ಕಲ್ಪಿತ. ಅಥವಾ ಯಾವುದೋ ಒಂದು ವಿಗ್ರಹ ಎಲ್ಲ ಬಿದ್ದಿರೋದು ತಂದು ಆಗ ವಿಗ್ರಹನ ಕಡಿತಾನೆ, ಅದು ಮಾನವ ಕಲ್ಪಿತ. ನಿಜವಾಗಿ ನೋಡಿದವರು ಯಾರಿದ್ದಾರ? ತನ್ನ ತಾತ್ಕಾಲಿಕ ಆಸೆಗಳನ್ನು ಈಡೇರಿಸಿಕೊಳ್ಳಲು, ದುಃಖವನ್ನು ಮರೆಯಲು, ಮನಸ್ಸಿನ ಸಮಾಧಾನಕ್ಕಾಗಿ, ಶತ್ರುಗಳ ಮತ್ತು ಕಾಡು ಪ್ರಾಣಿಗಳ ಭಯವನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ ಮಾನವ ಮೊದಲು ತನಗಿಂತ ಒಂದು ದೊಡ್ಡ ಶಕ್ತಿ ಕಲ್ಪಿಸಿದ. ಆಗ ಅವನಿಗೆ ಪರಮಾತ್ಮನ ಕಲ್ಪನೆ ಹೇಗೆ ಬಂತಂತಂದರೆ, ತನಗಿಂತ ಒಂದು ಶಕ್ತಿ ಇದೆ ಅಂತ ಆ ಮೋಡಗಳಿಂದ, ಆ ಗುಡುಗು ಮಿಂಚುಗಳಿಂದ, ಆ ಭಯಂಕರ ಮಳೆಯಿಂದ ಅದನ್ನೆಲ್ಲ ಕಂಡು ಯಾವುದೋ ಒಂದು ಶಕ್ತಿ ಇದೆ ಅಂಥೇಳಿ ಅವನಿಗೆ ಅನ್ನಿಸ್ತು. ಅವನಿಗೆ ಬೆಂಕಿ ಇಲ್ದಂಗೆ ಬರೀ ಹಸಿ ಮಾಂಸ ತಿಂತಿದ್ದ. ಒಂದು ಸಲ ಕಟ್ಟಿಗೆ ತಾಕಿ ಬೆಂಕಿ ಉತ್ಪತ್ತಾಯಿತು. ಬೆಂಕಿ ಉತ್ಪತ್ತಾಗಿ ಅಲ್ಲಿ ಕಾಡಿಗೆಲ್ಲ ಬೆಂಕಿ ಹತ್ತಿದಾಗ ಪ್ರಾಣಿಗಳು ಓಡ್ತಾ ಬೆಂಕಿಯಿಂದ ರಕ್ಷಿಸ್ಕೊಳ್ತಾ ಕೆಲವು ಬೆಂಕಿಯಲ್ಲಿ ಬಿದ್ದವು. ಆಗ ಈ ಕಾಡು ಪ್ರಾಣಿ ಮನುಷ್ಯ ಏನು ಮಾಡಿದ, ಆ ಬೆಂಕಿಯಲ್ಲಿ ಬಿದ್ದ ಪ್ರಾಣಿಗಳು ತನ್ನ ಹೊಟ್ಟಿಗೆ ಅಂಥೇಳಿ ತಿನ್ನೋಕೆ ಸ್ಟಾರ್ಟ್ ಮಾಡಿದ. ಆಗ ಅವನಿಗೆ ರುಚಿ ಗೊತ್ತಾಯಿತು, ಹಸಿ ಮಾಂಸ ಯಾವುದು, ಬೇಯಿಸಿದ ಮಾಂಸ ಅಂತ ಯಾವುದು ಅಂತ. ಹೀಗೆ ಬರ್ತಾ ಅವನಿಗೂ ಗೊತ್ತಾಯಿತು, ನಮಗಿಂತ ಒಂದು ಶಕ್ತಿ ಇದೆ. ಬೆಂಕಿ ಅದನ್ನು ಮುಟ್ಟಕ್ಕೆ ಹೋದರೆ ಸುಡುತ್ತೆ, ಸಿಡಿಲು ಅದೇನಾದ್ರು ಸಿಡ್ಲು ಬಿತ್ತಪ್ಪ ಅಂದ್ರೆ ನಾವು ಯಾರು ಉಳಿಯಲ್ಲ ಎಂದು ಗೊತ್ತಾಗುತ್ತೆ ಅವನಿಗೆ. ಇದು ಮಾನವನ ಮೊದಲನೇ ದೇವರ ಕಲ್ಪನೆ. ಕಾಡು ಪ್ರಾಣಿಗಳು ಬೆಂಕಿಗೆ ಎದುರುತ್ತಿದ್ದವು. ಇದನ್ನು ಅರಿತ ಮಾನವ ಬೆಂಕಿಯನ್ನೇ ದೇವರಿಂದ ಭಾವಿಸಿದ. ಮುಂದೆ ಕೃಷಿಯನ್ನು ಪ್ರಾರಂಭಿಸಿದ ಮೇಲೆ ಭೂಮಿಯನ್ನೇ ದೇವರಿಂದ ಭಾವಿಸಿದ. ಯಾವಾಗ ಕೃಷಿ ಅವನಿಗೆ ಪ್ರಾರಂಭ ಮಾಡಿದ ಮೇಲೆ ಆ ಭೂಮಿ ನೋಡಿ ಇದೇ ನಮಗೆ ಅನ್ನ ಕೊಡುತ್ತೆ ಅಂತೇಳಿ ಭೂಮಿನೇ ದೇವರಂತ ಭಾವಿಸಿದ. ಗಗನದಿಂದ ಸುರಿಯುವ ಮಳೆ ಹಿಂದೆ ದೇವತೆಯನ್ನು ಕಲ್ಪಿಸಿದ. ಆ ಮಳೆ ಹಿಂದೆ ಆ ವರುಣದೇವ ಅಂತ ಅವನೇ ಕಲ್ಪಿಸಿಕೊಂಡ. ಆಕಾಶವು ದೇವತೆಗಳ ಸ್ಥಾನವರ ಸ್ವರ್ಗವೆಂದು ಸಾವಿರಾರು ವರ್ಷಗಳ ನಂಬಿ ಪೂಜಿಸಿದ. ಹೀಗೆ ಆಕಾಶ ಅಂದರೆ ಅಲ್ಲಿ ಸ್ವರ್ಗ ಇದೆ, ಆ ದೇವತೆಗಳು ವಾಸಿಸುವ ಒಂದು ಸ್ಥಳ ಅಂಥೇಳಿ ಹೀಗೆ ಆ ದೇವರ ಕಲ್ಪನೆ ತಾನೇ ಮಾಡಿಕೊಂಡ. ವಿಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿಯಾಗುವಂತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿರಂತರ ಪ್ರಗತಿಯಾಗುತ್ತಾ ಬಂತು ಅಂಥೇಳಿ ಇನ್ನೂ ಭಾಳ ಮುಂದೆ ದೊಡ್ಡದಿದೆ. ಉಳಿದಿದ್ದು ಮುಂದಿನ ವಾರ ತಿಳಿಸ್ಲಿಕ್ಕೆ ಅನುಮತಿ
ಹೇಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಸುಖದೊಳಗೆ ಮನೆ ಇಟ್ಟು ಹಾಡುತ್ತಿದ್ದರೆ ಅಷ್ಟಾವರಣ ಅಂದರೆ 8 ಆವರಣ ಗುರುಲಿಂಗ ಜಂಗಮ ಮಾತೃ ಪ್ರಸಾದ ಹೀಗೆ ಒಬ್ಬ ಲಿಂಗಾಯತ ಧರ್ಮದವರು ಹೇಗಿರಬೇಕು, ಹೊರಗಿನ ನಿಜ ಧರ್ಮ ಹೊರಗಿನ ಅವನ ಆಚರಣೆ ಬೇರೆ, ಹೊರಗಿನ ಆಚರಣೆ ಬೇರೆ ಇರ್ಬಾರ್ದು, ಹೊರಗಿನ ನಿಜ ಧರ್ಮ ಬೇರೆ, ಒಳಗಿನ ಧರ್ಮ ಬೇರೆ, ಆ ಥರ ಇರಬಾರ್ದು. ಲಿಂಗದಲ್ಲಿ ಮನಸ್ಸಿಡದೆ ಬಹಿರಂಗದಲ್ಲಿ ಅನಾಚಾರ ಮಾಡಿದರೆ ಪ್ರಯೋಜನವಿಲ್ಲ ಎನ್ನುತ್ತಾರೆ ಶರೀಫರು. ವೇಷಧಾರಿಗೆ ತಕ್ಕಂತೆ ಆಚಾರ್ಯ ಇರಬೇಕು, ವೇಷಕ್ಕೆ ತಕ್ಕಂತೆ ಆಚರಣೆ ಇರಬೇಕು, ಸ್ವಾರ್ಥವಿಟ್ಟು ಕೆಲಸವನ್ನ ಮಾಡಬೇಕು, ಆಗ ಜಂಗಮದ ಜೀವನ ಸಾರ್ಥಕ ಆಗುತ್ತೆ ಎನ್ನುತ್ತಾರೆ ಶರೀಫರು. ಏಕಾಂಗಿಯಾಗಿ